ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನ. ಇವತ್ತು ಮ್ಯಾಚ್ ಡೇ, ನಮ್ಮ ಮ್ಯಾಚ್ ಡೇ ಗುರು. ಆರ್‌ಸಿಬಿ ಮತ್ತು ಮುಂಬೈ ಮ್ಯಾಚ್ ಇದೆ. ಖಂಡಿತವಾಗ್ಲು ಕ್ರೂಷಿಯಲ್ ಮ್ಯಾಚ್ ಅಂತ ಹೇಳ್ಬೋದು. ಡೂ ಯಾ ಡೈ ಮ್ಯಾಚ್ ಅಂತಾನೆ ಹೇಳ್ಬೇಕು ಆರ್‌ಸಿಬಿಗೆ. ಯಾಕಂದ್ರೆ ಆಲ್ರೆಡಿ ಕಂಟಿನ್ಯೂಸ್ ಆಗಿ 2 ಲಾಸ್ ಆಗಿದೆ, 2 ಮ್ಯಾಚ್ ಸೋತಿದ್ದಾರೆ. ಈ ಮ್ಯಾಚ್ ಏನಾದ್ರು ಸೋತ್ರೆ ಮಾತ್ರ ಖಂಡಿತವಾಗ್ಲು ಇನ್ನು ಪ್ಲೇಯರ್ ಆಸೆಗಳನ್ನ ಸ್ವಲ್ಪ ಬಿಡ್ಬೇಕಾಗುತ್ತೆ. ಆ ರೀತಿ ಪರಿಸ್ಥಿತಿ ಬಂದ್ರು ಬರ್ಬೋದು. ಖಂಡಿತವಾಗ್ಲು ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಮ್ ಬ್ಯಾಕ್ ಮಾಡ್ಲೇಬೇಕು. ಕಮ್ ಬ್ಯಾಕ್ ಮಾಡ್ಲಿಲ್ಲ ಅಂದ್ರೆ ಇನ್ನು ಹಿಂದೆ ಬರೋ ಮ್ಯಾಚ್ ಯಾವ ರೀತಿ ಇರ್ತದ್ರೆ, ಪಂಜಾಬ್ ಹತ್ರ ಮ್ಯಾಚ್ ಇದೆ, KKR ಹತ್ರ ಮ್ಯಾಚ್ ಇದೆ. ಅದಾದ್ಮೇಲೆ ಯಾವ ರೀತಿ ಹೈದರಾಬಾದ್ ಹತ್ರ ಮ್ಯಾಚ್ ಇದೆ. ಯಾವ ರೀತಿ ಅಂದ್ರೆ ನೋಡಿ, KKR ಫುಲ್ ಕಮ್ ಬ್ಯಾಕ್ ಮಾಡಿದೆ, 4-4 ಹೊಡೆದ್ರು. ಹೈದರಾಬಾದ್ ಸೋತೆ ಇಲ್ಲ, ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಅದೇ ರೀತಿಯಾಗಿ ಪಂಜಾಬ್ ಅವರ 3-3 ಸೋತಾರೆ. ಅವ್ರು ಕೂಡ ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ಒಟ್ಟೆ ಹಸುವಿಂದ ಕಾಯ್ತಾ ಇದ್ದಾರೆ ಗೆಲುವಿಗೋಸ್ಕರ. ಸರಿ, ಇಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಮುಂಬೈ ಮೇಲೆ ಗೆಲ್ಲದೆ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಇವಾಗ ಗೆದ್ರೆ ಅದಾದ್ಮೇಲೆ ಇನ್ನೊಂದು ಮ್ಯಾಚ್ ಗೆದ್ರು ಸಾಕು, ನಮ್ಮ ಫಸ್ಟ್ ಪ್ಲೇಸ್ ಇಲ್ಲ ಸೆಕೆಂಡ್ ಪ್ಲೇಸ್ ಆಕ್ಯುಪೈ ಮಾಡ್ಕೋಬಹುದು. ಆ ರೀತಿ ಚಾನ್ಸಸ್ ಗಳು ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಆಲ್ರೆಡಿ RCB ಟೀಮ್ ಅಪ್ ಅಂತ ತಗೊಂಡಾಗ, ಪ್ಲೇಯರ್ಸ್ ಅಂತ ತಗೊಂಡಾಗ ತುಂಬಾ ಸೋತಿದ್ದಾರೆ, ದಂಡಿದ್ದಾರೆ. ಕಾನ್ಫಿಡೆನ್ಸ್ ಅನ್ನೋದು ಹೋಗ್ತಾ ಇದೆ ಅವ್ರಿಗೆ. ಫಸ್ಟ್ ಆಫ್ ಆಲ್ ಲಾಸ್ಟ್ ಮ್ಯಾಚ್ ಈಸಿಯಾಗಿ ಗೆಲ್ಲೋ ಮ್ಯಾಚ್ ಗುರು. ಖಂಡಿತವಾಗ್ಲು ರಜತ್ ಪಾಟಿದಾರ್ ಮತ್ತೆ ನಮ್ಮ ಇವರು ದೇವದತ್ ಪಡಿಕಲ್ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು. ಗೆಲ್ಲೋ ಮ್ಯಾಚ್ ನ ಈ ಸೋತ್ಬಿಟ್ರಸ್ತಾ ಇತ್ತು ಖಂಡಿತವಾಗ್ಲು. ಅದೇ ರೀತಿಯಾಗಿ ರೋಮಿಯೋ ಶೆಪರ್ಡ್ ಅವರ ರೋಲು ವೇಸ್ಟ್ ಅನ್ಸುತ್ತೆ ಗುರು. ತುಂಬಾ ಜನ RCB ಫ್ಯಾನ್ಸ್ ರೋಮಿಯೋ ಶೆಪರ್ಡ್ ಮೇಲೆ ತುಂಬಾ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾ ಇದಾರೆ, ನೆಗೆಟಿವ್ ಎಲ್ಲ ರಿವ್ಯೂಸ್ ಮಾಡ್ತಾ ಇದಾರೆ. ತುಂಬಾ ಇದಾಗ್ತಾ ಇದೆ. ಒಂದೇ ಜನ ಹೇಳ, ಅವರು ಆಡಿದ 10 ಮ್ಯಾಚ್ ಗಳಲ್ಲಿ ಒಂದು ಮ್ಯಾಚ್ ಕೂಡ ಸೂಪರ್ ಹಿಟ್ ಆಗಿ ಆಡಲಿಲ್ಲ ಗುರು. ಒಂದು ಮ್ಯಾಚ್ ಕೂಡ ಸಖತ್ತಾಗಿ ಏನ್ ಆಡ್ದ ಗುರು ಅನ್ಸಲಿಲ್ಲ. ಅಲ್ಲ, ಲಾಸ್ಟ್ ಮ್ಯಾಚ್ 23 15 ಬಾಲ್ಗೆ 23 ಹೊಡಿತಾರೆ, ಅಲ್ಲ 23 ಬಾಲ್ಗೆ 30 ಹೊಡಿತಾರೆ. ಈ ರೀತಿ ಇದ್ದಾಗ ಕ್ಯಾಮೋ ಅವ್ರಿಗೆ ಯಾವ ಕಾರಣಕ್ಕೆ ತಗೊಳ್ತಾರೆ ಅಂದ್ರೆ, ಕ್ಯಾಮೋ ಇನ್ನಿಂಗ್ಸ್ ಆಡ್ಲಿ, ಬೇಕಾದಾಗ ರನ್ ಬರ್ಲಿ, ಬೇಕಾದಾಗ ಗೆಲ್ಸ್ಕೊಳ್ಳೋಣ ಒಂದು ಇನ್ನಿಂಗ್ ತಗೊಂತಾರೆ. ಅವ್ರನ್ನೇನ್ ಬೌಲಿಂಗ್ ಏನ್ ಹಾಕೋದಿಲ್ಲ. ಒಂದು ಮ್ಯಾಚ್ಗೆ 1 ಓವರ್ ಬೌಲಿಂಗ್ ಹಾಕ್ತಾರೆ ಅಷ್ಟೇ. ಆ ಓವರ್ ಅಲ್ಲಿ 18 ಕೊಟ್ಟಿರ್ತಾರೆ. ಬ್ಯಾಟಿಂಗ್ ಗೋಸ್ಕರ ತಗೊಂತಾರೆ. ಆ ಬ್ಯಾಟಿಂಗ್ ಅವ್ರ ಕಡೆಯಿಂದ ಬರ್ದೇ ಇದ್ದಾಗ ಏನಾಗುತ್ತೆ ಅಂದ್ರೆ, ಇನ್ನು ತಗೊಳ್ಳೋದೇ ಬೆಸ್ಟ್. ಒಬ್ಬ ರೆಗ್ಯುಲರ್ ಬ್ಯಾಟ್ ತಗೊಂಡ್ಬಿಟ್ರೆ ಆಯ್ತಲ್ಲ. ಜಾರ್ಡನ್ ಕಾಕ್ಸ್ ಇದಾರೆ, ಅವ್ರು ತಗೊಂಡ್ಬಿಟ್ರೆ ಆಯ್ತಲ್ಲ. ಆ ರೀತಿ ಆಲೋಚನೆ ಮಾಡ್ತಾರೆ. ಜಾಕೋಬ್ ಡೆ ಬೋರ್ ತಗೊಂಡ್ಬಿಟ್ರೆ ಆಯ್ತಲ್ಲ. ಈಗ ಇವ್ರ ಬದಲು ವೆಂಕಟೇಶ್ ಅಯ್ಯರ್ನ ತಗೊಂಡು ಓಪನರ್ ಆಗಿ, ವೆಂಕಟೇಶ್ ಅಯ್ಯರ್ನ ತಗೊಂಡು ಅದೇ ಇವರು ರೋಮಿಯೋ ಶೆಪರ್ಡ್ ಪ್ಲೇಸ್ಗೆ ಜಾಕೋಬ್ ಡೆ ತಗೊಂಡ್ಬಿಟ್ರೆ ಅಲ್ಲಿ ಬ್ಯಾಟರ್ ಬೌಲರ್ ಇಬ್ರು ಬರ್ತಾರೆ. ಈ ರೀತಿ ಆಗುತ್ತೆ ಖಂಡಿತವಾಗ್ಲು. ತುಂಬಾ ಅಂದ್ರೆ ತುಂಬಾ ಆಲೋಚನೆಗಳಿದಾವೆ RCB. ಈ ಒಂದು ಮ್ಯಾಚ್ ಅಲ್ಲಿ ಚೇಂಜಸ್ ಮಾಡುವ ಸಾಧ್ಯತೆ ತುಂಬಾನೇ ಇದೆ. ಪ್ಲೇಯರ್ಸ್ ನ ರೋಮಿಯೋ ಶೆಪರ್ಡ್ ನ ಕುಂದಿಸ್ತಾರೆ, ಜಾಕೋಬ್ ಬೆತ್ತಲ್ ಕೂಡ ಕುಂದಿಸುವ ಸಾಧ್ಯತೆ ತುಂಬಾನೇ ಇದೆ. ನೋಡೋಣ ಏನೆಲ್ಲ ಮಾಡ್ತಾರಂತ. ಖಂಡಿತವಾಗ್ಲು RCBಗೆ ತುಂಬಾ ಒಳ್ಳೆ ಕಮ್ ಬ್ಯಾಕ್ ಮಾಡೋ ಒಂದು ಕಂಪಲ್ಸರಿ ಮಾಡ್ಲೇಬೇಕು. ಈ ಮ್ಯಾಚ್ ಏನಾದ್ರು ಫೋನ್ ಕೊಡು. ಈ ಮ್ಯಾಚ್ ಏನಾದ್ರೂ ಸೋತ್ರು ಅಂದ್ರೆ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಮತ್ತೆ ಹಿಂದೆ ಬರುವ ಮ್ಯಾಚ್ ಗಳು ತುಂಬಾ ಕ್ರೂಷಿಯಲ್ ಆಗುತ್ತೆ. ನಾನು ಹೇಳ್ದೆ ಆಲ್ರೆಡಿ, KKR ಕಂಟಿನ್ಯೂ ಗೆಲ್ತಾರೆ. ಮತ್ತೆ KKR ಹತ್ರ ಮ್ಯಾಚ್ ಇದೆ, ಪಂಜಾಬ್ ಸೋತಿದೆ, ಅವ್ರ ಹತ್ರ ಮ್ಯಾಚ್ ಇದೆ, ಹೈದರಾಬಾದ್ ಹತ್ರ ಮ್ಯಾಚ್ ಇದೆ. ಏನಾಗುತ್ತೆ ಅಂದ್ರೆ ಇದೊಂದು ಒಳ್ಳೆ ಅವಕಾಶ. ಆಕ್ಚುಲಿ ನಮ್ಗೆ RCB ಅಲ್ಲಿ ಮ್ಯಾಚ್ ಇರ್ಬೇಕಾಗಿತ್ತು, ಇವತ್ತು ಬೆಂಗಳೂರಲ್ಲಿ ಇರ್ಬೇಕಾಗಿತ್ತು. ಕಾರಣಗಳಂತ ಲಾಸ್ಟ್ ನೋಡಿರ್ತೀರ, ನಮ್ಮ ಬೆಂಗಳೂರು ಗ್ರೌಂಡ್ ಅಲ್ಲೇ ಮ್ಯಾಚ್ ಆಡದೆ ಡೌಟ್ ಅನ್ನೋ ಲೆಕ್ಕಕ್ಕೆ ಬಂದಿತ್ತು. ಆದ್ರಿಂದ ನಮ್ಮ RCB ಅಲ್ಲಿ ಹೋಗಿ ಅಲ್ಲಿ ಆಡ್ತೀವಿ, ಅಲ್ಲಿ ರಾಯಪುರದಲ್ಲಿ ಆಡ್ತೀವಿ ಅಂತೆಲ್ಲ ಹೇಳಿದ್ರು. ಬಟ್ ಕೊನೆಗೆ RCB ಸಿಕ್ಕಿರೋ ಚಾನ್ಸ್ ಕಾರಣ ಅಲ್ಲಿಗೆ ಅಟ್ಲೀಸ್ಟ್ 2 ಮ್ಯಾಚ್ ಆದ್ರೆ ಆಡ್ತೀವಿ ಅಂತ ಹೇಳಿ ಒಪ್ಕೊಂಡು 2 ಮ್ಯಾಚ್ ಆಡ್ತಾ ಇದಾರೆ. ಈಗ ಆ ರೀತಿ ಒಂದು ಪರಿಸ್ಥಿತಿ ಬಂದಿದೆ. ಇರ್ಲಿ, ನಮ್ಮ RCB ಹೋಮ್ ಗ್ರೌಂಡ್ ಗಿಂತ ಬೇರೆ ಗ್ರೌಂಡ್ ಅಲ್ಲೇ ಗೆದ್ದಿರೋ ಚಾನ್ಸಸ್ ತುಂಬಾ ಇದೆ. ಅಲ್ಲೇ ಗೆಲ್ಲಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಅವಕಾಶ ಗುರು, ಗೆಲ್ಲೇಬೇಕು ಮ್ಯಾಚ್. ಪ್ಲೇಯಿಂಗ್ ಲೆವೆನ್ ಆಲ್ರೆಡಿ ಹೇಳಿದೆ. ಪ್ಲೇಯಿಂಗ್ ಲೆವೆನ್ ಅಲ್ಲಿ ಖಂಡಿತವಾಗ್ಲೂ ಮುಂಬೈ ತಗೊಂಡಾಗ ಮುಂಬೈ ಒಳ್ಳೆ ಕಮ್ ಬ್ಯಾಕ್ ಮಾಡಿದೆ. ಆಡಿರೋ ಲಾಸ್ಟ್ ಎಲ್ಲ 3 ಮ್ಯಾಚ್ ಗಳಲ್ಲಿ ಗೆದ್ದಿದ್ದಾರೆ ಗುರು ಮುಂಬೈ ಅವರು. ಖಂಡಿತವಾಗ್ಲು ಮುಂಬೈ ಲಾಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಲಾಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡಿರೋ ಕಾರಣ ಏನಾಗುತ್ತೆ ಅಂದ್ರೆ, ಅವರು ಕೂಡ ಒಂದು ಒಳ್ಳೆ ಹಸಿವಿದೆ, ಗೆಲ್ಲಬೇಕು. ಇವತ್ತೇನಾದ್ರೂ ಸೋತ್ರೆ ಅವ್ರಿನ ಪ್ಲೇಯರ್ಗೆ ಆಸೆಗಳು ಬಿಟ್ಟಂಗೆ, ಆಸೆ ಪಡೋ ಅವಶ್ಯಕತೆ ಇರಲ್ಲ ಅನ್ಸುತ್ತೆ. ಆ ರೀತಿ ಆಗುತ್ತೆ. ಮುಂಬೈದಲ್ಲಿ ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರೆ, ಲಾಸ್ಟ್ 3 ಮ್ಯಾಚ್ ಸೋತಿದ್ರು, ಈಗ ಮ್ಯಾಚ್ ಗೆದ್ದಿದ್ದಾರೆ. ಖಂಡಿತವಾಗ್ಲಿ ಹೇಗಾನ ಮಾಡಿ ಅವ್ರನ್ನ ಸೋಲಿಸಲೇಬೇಕು ನಮ್ಮ RCB. ಇಲ್ಲ ತುಂಬಾ ಕಷ್ಟ ಆಗುತ್ತೆ. ಆಲ್ರೆಡಿ ಫ್ಯಾನ್ಸ್ ತುಂಬಾ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದಾರೆ. ಏನಪ್ಪ RCB ಗತಿ ಹಿಂಗಾಯ್ತು ಹಾಗೆ ಈಗ ಅಂತ. ಏನಿಲ್ಲ, ಇದೇನು ಹೊಸದಾಗೇನಲ್ಲ. ಹಲವಾರು ಸಲ ಹಲವಾರು ಬಾರಿ ಏನೋ ಆಗಿದೆ ಖಂಡಿತವಾಗ್ಲು. ಇನ್ನ ಪಿಚ್ ಬಗ್ಗೆ ಮಾತಾಡಲೇಬೇಕು ಅಂದ್ರೆ, ಖಂಡಿತವಾಗ್ಲು ಇಲ್ಲಿ ಹೆಚ್ಚಾಗಿ IPL ಟೀಮ್ಗಳು ಮ್ಯಾಚ್ ಆಡ್ಸಲಿಲ್ಲ. ಕಾರಣ ಏನಂದ್ರೆ, ಹೋಮ್ ಗ್ರೌಂಡ್ ಅದಕ್ಕೆ ಯಾರ್ದು ಇಲ್ಲ. ರಾಯಪುರದಲ್ಲಿ ಲಾಸ್ಟ್ ಅಲ್ಲಿ 2023 ಒಂದು ಮ್ಯಾಚ್ ಆಗಿದೆ. ಅಲ್ಲಿ ಕೇವಲ 173 ರನ್ ಮಾತ್ರ ಬಂದಿತ್ತು. ಅದಾದ್ಮೇಲೆ ಒಂದ್ಸಲ
ನ್ಯೂಜಿಲೆಂಡ್ ಮೇಲೆ 208 ರನ್ ಬಂದಿದೆ. ಬಟ್ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಎಷ್ಟು ಅಂದ್ರೆ 180 ಒಳಗಡೆ ಸ್ಕೋರ್ ಬರುತ್ತೆ ಅಂತ ಹೇಳ್ತಾ ಇದಾರೆ. ಬಟ್ ಹೇಳಕ್ಕಾಗಲ್ಲ ಯಾವ ರೀತಿ ಆಗುದಂತ. ಫಸ್ಟ್ ಮ್ಯಾಚ್ ಹೊಸ ಪಿಚ್ಚು, ಸ್ಕೋರ್ ಹೆಚ್ಚಾಗಿ ಕೂಡ ಹೋಗ್ಬೋದು, ಹೇಳಕ್ಕಾಗಲ್ಲ. ಬಟ್ ಈ ಪಿಚ್ ಅಲ್ಲಿ ಒಳ್ಳೆ ರೆಕಾರ್ಡ್ ಇದೆ ಸೂರ್ಯಕುಮಾರ್ ಅವರಿಗೆ ಮತ್ತು ವಿರಾಟ್ ಕೊಹ್ಲಿ ಅವ್ರಿಗೆ ಅಂತ ಹೇಳ್ತಾ ಇದಾರೆ. ಖಂಡಿತವಾಗ್ಲೂ ಅದೇ ರೀತಿ ಆಗ್ಲಿ, ನಮ್ಮ ಮ್ಯಾಚ್ ಖಂಡಿತವಾಗ್ಲೂ ಇವತ್ತು ಗೆಲ್ಲೇಬೇಕು ಗುರು. ಆ ರೀತಿಯಾದ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ RCBಗೆ. ಇನ್ನು ಪ್ಲೇಯರ್ ತಗೊಂಡ ನಾನು ಹೇಳಿದ್ರೆ ಮುಂಬೈ ತಗೊಂಡ ರಿಕ್ಲೆಂಟನ್, ರೋಹಿತ್ ಶರ್ಮಾ ಒಳ್ಳೆ ಫಾರ್ಮ್ ಬಂದಿದ್ದಾರೆ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ನಮ್ಮಂದ್ರೆ ಚೆನ್ನಾಗಿ ಆಡ್ತಾರೆ, ತಿಲಕ್ ವರ್ಮಾ ಅಷ್ಟೊಂದೇನಿಲ್ಲ. ಹಾರ್ದಿಕ್ ಪಾಂಡ್ಯ ಆಡೋ ಡೌಟ್ ಇದೆ. ರೋಮಿಯರ್ ಶೆಫರ್ಡ್, ವಿಲ್ ಜಾಕ್ಸ್, ಕೆಮ್ರಾನ್ ಬೂಚ್, ದೀಪಕ್ ಚಹರ್, ಬೂಮ್ರಾ, ಗಜ್ಫರ್ ಮತ್ತು ಶರದ್ ಠಾಕೂರ್ ಇವರು ಮುಂಬೈಲಿ ಪ್ಲೇಯಿಂಗ್ ತಗೊಂಡಾಗ RCB ಅಲ್ಲಿ 100% ಇವತ್ತು ರೋಮಿಯರ್ ಶೆಫರ್ಡ್ ಅವ್ರನ್ನ ಕುಂದ್ರಿಸುವ ಸಾಧ್ಯತೆ ಇದೆ. ನೋಡೋಣ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲಾ ಮ್ಯಾಚ್ ಹಂಗೆ ಹೇಳ್ಕೊಂಡ್ ಬರ್ತಾ ಇದೀವಿ. ಅವ್ರಿಗೆ ಲಕ್ಕಿ ಚಾರ್ಮ ಇನ್ನೊಂದೇನೋ ಗೊತ್ತಿಲ್ಲ, ಹಂಗೆ ಆಡ್ಸಕ ಅಂತ ಬರ್ತಾ ಇದಾರೆ. ಬಟ್ ಅವ್ರ ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್ ಅಂತೂ ಇದುವರೆಗೂ ಯಾವ್ದು ಬಂದಿಲ್ಲ ಗುರು. ಜಕೋಬ್ ಬೆಥೆಲ್ ಆಡ್ಸೋ ಡೌಟ್. ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪಡಿದಾರ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕುರ್ನಾಲ್ ಪಾಂಡ್ಯ, ಅದಾದ್ಮೇಲೆ ಜಕೋಬ್ ದಬಿ ಆಡ್ಬೋದು ಇವತ್ತು. ಭುವನೇಶ್ವರ್ ಕುಮಾರ್, ಸೂರ್ಯ ಶರ್ಮಾ, ಹ್ಯಾಜಲ್ವುಡ್, ರಸಕ್ದಾರ್. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಬ್ಬ ಬ್ಯಾಟರ್ ಬರ್ತಾರೆ, ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಒಬ್ಬ ಬೌಲರ್ ಬರ್ತಾರೆ. ಖಂಡಿತವಾಗ್ಲೂ ಈ ರೀತಿ ಇದೆ ಒಂದು RCB ಪ್ಲೇಯಿಂಗ್ ಲೆವೆನ್. ಮತ್ತೆ ನಿಮ್ಮ ಪ್ರಕಾರ ಇವತ್ತು ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ಅವ್ರ ಹೆಸರು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ. ನನ್ನ ವಿಡಿಯೋದಲ್ಲಿ ನಿಮ್ ಕೆಲಸ ಮಾಡೋದಿಷ್ಟೇ, ಕಮೆಂಟ್ ವಿಡಿಯೋ ಕಡೆಗೆ ಕಮೆಂಟ್ ಮಾಡಿ, ಪ್ರಿಡಿಕ್ಟ್ ಮಾಡಿ, ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡೋ ಹೆಸರು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.